ನಾಳೆ ವರ್ಷದ ಮೊದಲ ಚಂದ್ರಗ್ರಹಣ. ವಿಶ್ವಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಒಂದೇ ದಿನ ಬಾಕಿ ಇದೆ. ಕರ್ನಾಟಕದಲ್ಲಿ 25 ನಿಮಿಷಗಳ ಕಾಲ ಈ ಚಂದ್ರಗ್ರಹಣ ಗೋಚರವಾಗುತ್ತೆ. ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಗ್ರಹಣ ಗೋಚರವಾಗಲಿದೆ. ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಈ ಗ್ರಹಣ ಗೋಚರವಾಗುತ್ತೆ. ಮಧ್ಯಾಹ್ನ 3:20 ಶುರುವಾಗಿ 6:47 ಗ್ರಹಣ ಗೋಚರವಾಗುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ ಚಂದ್ರಗ್ರಹಣ. ಭಯಾನಕ ಬ್ಲಡ್ ಮೂನ್ ಯಾವ್ಯಾವ ರಾಶಿಗಳ ಮೇಲೆ ಎಫೆಕ್ಟ್? ಕೇತುಗ್ರಸ್ತ ರಕ್ತ ಚಂದಿರ ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ? ಸೊ ಇದು ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾನೆ ಇರುತ್ತೆ. ಅಂದರೆ ಯಾವಾಗ ಚಂದ್ರಗ್ರಹಣ ಬಂದರೂ, ಯಾವಾಗ ಸೂರ್ಯಗ್ರಹಣ ಗೋಚರವಾದರೂ ಕೂಡ ಯಾವ ರಾಶಿಗೆ ಒಳ್ಳೆಯದು, ಯಾವ ರಾಶಿಗೆ ಕೆಟ್ಟದ್ದು ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ನೋಡಿ, ವಿಶ್ವದಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಒಂದೇ ದಿನ ಬಾಕಿ ಇರೋದು. ಕರ್ನಾಟಕದಲ್ಲಿ 25 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರ ಆಗುತ್ತೆ. ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಈ ಗ್ರಹಣ ಗೋಚರವಾಗಲಿದೆ. ಅಂದರೆ ಒಂದು ಕಡೆ ನಾಳೆ ಈ 3ನೇ ತಾರೀಕು ಕೆಲವೊಂದು ಕಡೆ ಎಲ್ಲ ದೇವಸ್ಥಾನಗಳ ಬಾಗಿಲುಗಳು ಕೂಡ ಬಂದಾಗಿರುತ್ತವೆ. ಅಂದರೆ ಇಂತಿಷ್ಟು ಗಂಟೆ ಅಂತ ಇರುತ್ತೆ. ಈಗ ಮಧ್ಯಾಹ್ನ 3:20 ಶುರುವಾಗುತ್ತೆ ಗ್ರಹಣ. ಸೊ ಆಲ್ಮೋಸ್ಟ್ 1 ಗಂಟೆಗೆಲ್ಲ ದೇವಸ್ಥಾನದ ಬಾಗಿಲುಗಳನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಧರ್ಮಸ್ಥಳ ಅಂತ ಬಂದರೆ ಬೆಳಗ್ಗೆ 6:30 ದರ್ಶನಕ್ಕೆ ಅವಕಾಶ ಇರುತ್ತೆ. ಮಧ್ಯಾಹ್ನ 1 ಗಂಟೆವರೆಗೂ, 1 ಗಂಟೆಗೆಲ್ಲ ದರ್ಶನ ಕ್ಲೋಸ್ ಆಗಿಬಿಡುತ್ತೆ, ಬಾಗಿಲುಗಳನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅದಾದ ನಂತರ ಪೂಜೆ ಪುನಸ್ಕಾರ ಇದೆಲ್ಲ ಆಗುತ್ತೆ. ಮತ್ತು ಈ ಗ್ರಹಣ ಮುಗಿದ ನಂತರವೇ ದೇವಸ್ಥಾನಗಳನ್ನು ಓಪನ್ ಮಾಡಿ ಶುಚಿತ್ವ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ಹೋಮ ಹವನ ಅಥವಾ ವಿಶೇಷವಾಗಿ ಪೂಜೆಗಳನ್ನು ನೆರವೇರಿಸ್ತಾರೆ.